ಭಗವಂತನ ಬಗ್ಗೆ ಸರಿಯಾದ ಶ್ರವಣ ಮಾಡಿದರೆ, ಭಗವಂತನ ಬಗ್ಗೆ ಕೇಳಿದರೆ ಭಕ್ತರಿಂದ ಆಗುವ ಪ್ರಯೋಜನ ಏನು ಅಂದರೆ, ಭಗವಂತನ ಪ್ರತಿ ನಮಗೆ ಶುದ್ಧವಾದ ಭಕ್ತಿ ಮತ್ತು ಪ್ರೇಮ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೆ ನೀವು ವೇದಗಳನ್ನು ಯಜ್ಞಗಳನ್ನು ಮಾಡಬೇಕು ಅನ್ನೋದೇ ಇಲ್ಲ. ಭಗವಂತನ ಬಗ್ಗೆ ಭಾಗವತವನ್ನು ಕೇಳಿದರೆ ಸಾಕು. ಅದಕ್ಕೆ ಹೇಳಿರೋದು ಪುರಂದರದಾಸರು ಇನ್ನೊಂದು ಕಡೆ ಹೇಳ್ತಾರೆ, 7 ದಿನದ ಕಥೆಯ ಕೇಳಿ ವೈಕುಂಠ ಕೇಳಿರೋ ಅಂತ. 7 ದಿನದ ಕಥೆ, ಈ ಭಾಗವತವನ್ನು 7 ದಿನದ ಕಥೆ ಅಂತ ಕರೀತಾರೆ. ಯಾಕೆಂದರೆ ಪರೀಕ್ಷಿತ್ ಮಹಾರಾಜನಿಗೆ 7 ದಿನಗಳಿಗೆ ಮಾತ್ರ ಟೈಮ್ ಇದ್ದಿದ್ದು. ಆ 7 ದಿನಗಳಲ್ಲಿ ಶುಕಮುನಿಗಳು ಈ ಭಾಗವತವನ್ನು ಹೇಳ್ತಾರೆ, ಶುಕದೇವ್ ಗೋಸ್ವಾಮಿ ಅಲ್ವಾ. ಆ 7 ದಿನಗಳ ಕಥೆ ಕೇಳಿದ ನಂತರ ಏನಾಯಿತು ಪರೀಕ್ಷಿತ್ ಮಹಾರಾಜನಿಗೆ? ನೇರ ವೈಕುಂಠಕ್ಕೆ ಹೋದ. ಅದರ ಅರ್ಥ ಬರೀ 7 ದಿವಸಕ್ಕೆ ಮಾತ್ರ ನಾವು ಕೇಳಬೇಕು ಅಂತ ಅಲ್ಲ, ಪ್ರತಿ ದಿವಸ ನಾವು ಕೇಳಬೇಕು. ನಿತ್ಯಂ ಭಾಗವತ ಸೇವೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಆದರೆ ಇದರ ಅರ್ಥ ಏನು ಅಂದರೆ, ನಾವು ಸದಾ ಭಗವಂತನ ಬಗ್ಗೆ ಕೇಳಬೇಕು, ವಿಚಾರಗಳನ್ನು ನಮ್ಮ ಕಿವಿಯಲ್ಲಿ ಹಾಕ್ಕೋಬೇಕು, ಕೇಳ್ತಾ ಇರಬೇಕು ಪ್ರತಿ ದಿವಸ. ಅದರಿಂದ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳು ಹೋಗಿ ನಾವು ಭಗವಂತನಿಗೆ ನಾವು ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತೆ.